ಹಾಯ್ ಎಲ್ರಿಗೂ ನಮಸ್ಕಾರ. ನನಗಂತೂ ಒಂದು ಖುಷಿ ವಿಷಯ. ನಾನು ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು. ಅದರಲ್ಲಿ ವಿನ್ ಆಗಿರೋದಂತೂ ತುಂಬ ಖುಷಿ ವಿಷಯ. ಇವತ್ತು ನನ್ನ ಚಾನಲಲ್ಲಿ ಚಿಲ್ಕವರೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದೇ ಸಾಂಬಾರನ್ನ ನಾನಲ್ಲಿ ಪ್ರೆಸೆಂಟ್ ಮಾಡಿದ್ದೆ. ಶೆಫ್ ತಿಂದು ನೋಡಿ ತುಂಬ ಖುಷಿಯಾದರು. ತುಂಬ ಈಸಿಯಾಗಿ ಬೇಗ ಮಾಡೋದು ಹೇಳ್ಕೊಡ್ತೀನಿ. 2 ಈರುಳ್ಳಿನ ತಗೊಂಡು ಸಣ್ಣಕ್ಕೆ ಹೆಚ್ಕೊಂಡು, ಸ್ವಲ್ಪ ಒಂದು 10 ಹೆಸ್ಲಷ್ಟು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಲವಂಗ, 1 ಇಂಚ್ 2 ಇಂಚಷ್ಟು ಚಕ್ಕೆ ಹಾಕ್ಕೊಂಡು ನಾನು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. 1 ಇಡೀ ಕಾಯಿ ಮತ್ತು ಟೊಮ್ಯಾಟೊ ಎಲ್ಲನೂ ಒಟ್ಟಿಗೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಒಂದು ಪಾನಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 4 ಕರಿಬೇವಿನ ಎಲೆ ಹಾಕಿಬಿಟ್ಟು, ಒಂದು ಹೆಚ್ಚಿದ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಲುಕ್ಸಿರೋ ಅಂತಹ ಅವರೆಕಾಳನ್ನ ನಾನು ಹಾಕಿ, ಇರ್ಕಿದ ಬೇಳೆಕಾಳನ್ನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಈ ಕುಕ್ಕಿಂಗ್ ಚಾನಲಲ್ಲಿ ನನಗೆ ಹಾಕ್ತಿದ್ದೀನಿ, ಅಪ್ಲೋಡ್ ಮಾಡ್ತಿರೋ ವಿಡಿಯೋ ಅಂದರೆ ಇದು ಕಾಂಪಿಟೇಷನ್ ವಿನ್ ಆಗಿರೋದು. ತುಂಬ ಚೆನ್ನಾಗಿತ್ತು ಸಾಂಬಾರು. ನೀವು ಕೂಡ ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಆ, ಮೆಂತ್ಯ ಸೊಪ್ಪು ಅದನ್ನು ಕೂಡ ನಾನು ಹಾಕಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೇಲಿ ಒಂದು ಸಲ. ಆಮೇಲೆ ಟೇಸ್ಟ್ ಮಾಡಿ ಹೇಳಿ. ರುಬ್ಬಿ ಇಟ್ಟಿರೋ ಅಂತಹ ಮಸಾಲ ಎಲ್ಲನೂ ನಾನು ಹಾಕಿದ್ದೀನಿ. ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಬೇಕು. ಚಪಾತಿಗೆ ರೊಟ್ಟಿಗೆ ಆದರೆ ಸ್ವಲ್ಪ ತಿಕ್ಕಾಗಿರಲಿ. ಮುದ್ದೆ ಸಾಂಬಾರಿಗಾದರೆ, ಅನ್ನಕ್ಕಾದರೆ ಸಾಂಬಾರು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬಹುದು. ಒಂದು ವಿಷಲ್ನ ನಾನು ಫುಲ್ ಹಾಕ್ಸೋದಿಲ್ಲ. ನೋಡಿ, ಈ ಥರ ನಾನು ಡೆಕೋರೇಟ್ ಮಾಡಿದ್ದೆ. ಇದು ನಿಜವಾಗೂ ವಿನ್ ಆಗಿದ್ದು ನನಗೆ ತುಂಬ ಖುಷಿಯಾಯಿತು. ನಾನು ರೊಟ್ಟಿಗೆ ಸಾಂಬಾರು ಮಾಡಿದ್ದೆ. ಅದ್ರ ಜೊತೆ ಬೆಣ್ಣೆ ಮತ್ತು ಹುಚ್ಚೆಳ್ಳು ಪುಡಿ ಹಾಕಿದ್ರಂತೂ ಸಖತ್ತಾಗಿರುತ್ತೆ. ನಾನು ಸಾಬೂದಾನಿಂದ ಮಾಡಿರೋ ವಡೆ ನೋಡಿ, ತುಂಬ ಟೇಸ್ಟ್ ಇತ್ತು. ಎಲ್ಲರೂ ತಿಂದ್ಬಿಟ್ಟು ಹೇಳಿದರು. ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗಂತೂ ತುಂಬ ಖುಷಿಯಾಯಿತು. ಒಳ್ಳೆ ಗಿಫ್ಟು ಕೂಡ ಸಿಕ್ತು. ನಾನು ನೆಕ್ಸ್ಟು ಕುಕ್ ಮಾಡೋಕ್ಕೆ ಅಂತ ನಾನು ಡಿಸ್ಟ್ರಿಕ್ಟ್ ಲೆವೆಲಿಂದ ಹೋಗ್ತಿದ್ದೀನಿ. ಡಿಸ್ಟ್ರಿಕ್ಟ್ ಲೆವೆಲ್ಗೆ, ಅಲ್ಲೂ ಕೂಡ ವಿನ್ ಆಗಲಿ ಅಂತ ಎಲ್ಲ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.